ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ 6ನೇ ತರಗತಿ ಪ್ರಥಮ ಭಾಷೆ ಸಿರಿ ಕನ್ನಡ ಇದರಲ್ಲಿ ಬರುವಂತಹ ಗದ್ಯ ಭಾಗ 1 ದೊಡ್ಡವರ ದಾರಿ ಈ ಪಾಠವನ್ನು ಕುರಿತು ಇಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಮಕ್ಕಳೇ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರೆಯಬೇಡಿ. ವಿದ್ಯಾರ್ಥಿ ಬಂಧುಗಳೇ, ಈ ವಿಡಿಯೋದಲ್ಲಿ ಸಿರಿ ಕನ್ನಡ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕ 6ನೇ ತರಗತಿಯಲ್ಲಿ ಬರುವಂತಹ ಗದ್ಯ ಭಾಗ ಇದರಲ್ಲಿ ಬರುವಂತಹ 1ನೇ ಪಾಠ ದೊಡ್ಡವರ ದಾರಿ ಪಾಠವನ್ನು ಕುರಿತು ಚರ್ಚಿಸೋಣ. ಪ್ರಿಯ ವಿದ್ಯಾರ್ಥಿನಿ ಬಂಧುಗಳೇ, ದೊಡ್ಡವರ ದಾರಿ ಅಂದ್ರೆ ಏನು? ಹಾಗಾದ್ರೆ ದೊಡ್ಡವರು ನಡೆದಂತಹ ಹಾದಿ, ಪಥ, ಅವರ ಜೀವನ ಮಾರ್ಗದ ಮೌಲ್ಯಗಳು ಅಂತ ಇದರ ಅರ್ಥ. ಇದನ್ನು ಬರೆದವರು ಬೇಗೋ ರಮೇಶ್ ರವರು. ಮೊದಲಿಗೆ ಕೃತಿಕಾರರ ಪರಿಚಯವನ್ನ ತಿಳಿದುಕೊಳ್ಳೋಣ. ಕವಿ ಕೃತಿ ಪರಿಚಯ: ಬೆ. ಗೋ. ರಮೇಶ್ ಅವರು 1945 ಆಗಸ್ಟ್ 22ರಂದು ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ದೊಡ್ಡ ಅನಸೋಗಿ ಗ್ರಾಮದಲ್ಲಿ ಜನಿಸಿದರು. ತಂದೆ BS ಗೋವಿಂದರಾಜು, ತಾಯಿ ರಾಧಮ್ಮ. ರಮೇಶ್ BE ಪದವೀಧರರಾಗಿ ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವರು. ಅಂದ್ರೆ ಸರ್ಕಾರಿ ಕೆಲಸದಲ್ಲಿದ್ದು ತರ ಸೇವೆಯನ್ನು ಸಂಪೂರ್ಣವಾಗಿ ನಿರ್ವಹಿಸಿ ರಿಟೈರ್ಡ್ ಆಗಿದ್ದಾರೆ ಅಂತ ಇದರ ಅರ್ಥ. ಪ್ರವೃತ್ತಿಯಿಂದ ಸಾಹಿತಿಗಳಾಗಿರುವ ಇವರು ಉತ್ತಮ ಭಾಷಾಂತರಕಾರರು, ಗಮಕಿಗಳು ಆಗಿರುವರು. ಕರ್ನಾಟಕ ಗಮಕ ಕಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವರು. ಕನ್ನಡದಲ್ಲಿ ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ ಸುಮಾರು 200 ಪುಸ್ತಕಗಳನ್ನು ರಚಿಸಿರುವರು. ಜೀವನ ಚರಿತ್ರೆ, ವ್ಯಕ್ತಿ ಚಿತ್ರಗಳನ್ನು ಬರೆಯುವುದರಲ್ಲಿ ಸಿದ್ಧಾಸ್ತರು. ಶ್ರೀಯುತರ ಕೃತಿಗಳೆಂದರೆ ವಿಶ್ವವಿಖ್ಯಾತ ಮಹಿಳೆಯರು, ನಮ್ಮ ಗಮಕಿಗಳು, ಕನ್ನಡ ಕವಿರತ್ನತ್ರಯರು, ವಿಜ್ಞಾನಿಗಳ ಹಾಗೂ ದೇಶಭಕ್ತರ ಜೀವನ ಚರಿತ್ರೆಗಳು ಇವರ ಗಮನಾರ್ಹ ಕೃತಿಗಳು. ಬೇಗೋ ರಮೇಶ್ ರವರು ಶಾಂತಿಪ್ರಿಯ ಅಂಕಿತದಲ್ಲಿ ರಚಿಸಿದ 600 ವಚನಗಳ ಸಂಕಲನ ವಚನ ಸಾಗರ ಕೃತಿಗೆ ವಚನ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿರುತ್ತದೆ. ಸರ್ MV ನವರತ್ನ ಪ್ರಶಸ್ತಿ, ಡೆಪ್ಯೂಟಿ ಚನ್ನಬಸಪ್ಪ ರಾಜ್ಯ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳು ಸಂದಿವೆ. ಪ್ರಸ್ತುತ ಪಠ್ಯಭಾಗವನ್ನು ಇವರ ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಮಕ್ಕಳೇ, ಈಗ ಪ್ರವೇಶಕ್ಕೆ ಬರೋಣ. ಗದ್ಯ ಭಾಗ 1 ದೊಡ್ಡವರ ದಾರಿ ಪಾಠ. ಪ್ರವೇಶಕ್ಕೆ ಬರೋಣ. ಪ್ರವೇಶ: ಪ್ರತಿಯೊಬ್ಬರ ಜೀವನದಲ್ಲಿಯೂ ಹಲವಾರು ಮರೆಯಲಾಗದ ಘಟನೆಗಳು ನಡೆಯುತ್ತವೆ. ಅವುಗಳ ಫಲ ಒಮ್ಮೆ ಸಿಹಿ, ಮತ್ತೊಮ್ಮೆ ಕಹಿ. ಕೆಲವು ಘಟನೆಗಳು ಇತರರಿಗೆ ಎಷ್ಟೋ ಅನುಭವ, ಜೀವನ ಪಾಠಗಳನ್ನು ಕಲಿಸಿದ್ದಿವೆ. ಆದ್ದರಿಂದ ಮನುಷ್ಯ ಎಚ್ಚರವಾದದ್ದು ಇದೆ. ದಾರ್ಶನಿಕರ ಜೀವನದಲ್ಲಿ ನಡೆದ ಘಟನೆಗಳು ದಾರಿದೀಪಗಳಾಗಿ ಇತರರಿಗೆ ಬೆಳಕು ನೀಡುತ್ತವೆ. ಅಂತವರ ಜೀವನದಲ್ಲಿನ ಘಟನೆಗಳನ್ನು ನಮ್ಮ ಜೀವನದ ಬೆಳಕಿನ ಕಿರಣಗಳನ್ನಾಗಿಸಿಕೊಳ್ಳಬೇಕೆಂಬುದು ಇಲ್ಲಿನ ಆಶಯವಾಗಿದೆ. ಈ ಪಾಠ ಪ್ರವೇಶದ ಆಶಯ ಎಷ್ಟೇ ಮಕ್ಕಳೇ. ಮಾನವನ ಪ್ರತಿಯೊಬ್ಬರ ಜೀವನದಲ್ಲೂ ಮರೆಯಲಾಗದ ಅನೇಕ ಘಟನೆಗಳು, ಸನ್ನಿವೇಶಗಳು. ಘಟನೆಗಳು ಅಂದ್ರೆ ಇವೆಂಟ್ಸ್, ನಡೆಯುವಂತ ವಿಷಯಗಳು ನಡೀತಾ ಇರ್ತವೆ. ಅವುಗಳಲ್ಲಿ ರಿಸಲ್ಟ್ ಏನಾಗುತ್ತೆ, ಫಲ ಅನ್ನೋದು ಒಮ್ಮೆ ಸಿಹಿ ಆಗಿರ್ಬೋದು, ಮತ್ತೊಮ್ಮೆ ಕಹಿ. ಅಂದ್ರೆ ಒಮ್ಮೆ ಗೆಲುವಾಗ್ಬೋದು, ಮತ್ತೊಮ್ಮೆ ಸೋಲಾಗ್ಬೋದು ಅಂತ ಇದರ ಅರ್ಥ. ಕೆಲವು ಘಟನೆಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಇತರರಿಗೆ ಎಷ್ಟೋ ಅನುಭವ, ಎಕ್ಸ್ಪೀರಿಯನ್ಸ್, ಜೀವನದ ಪಾಠಗಳು, ಮೌಲ್ಯಗಳನ್ನ, ಆದರ್ಶಗಳನ್ನ ಕಲಿಸಿವೆ. ಅದರಿಂದ ಮನುಷ್ಯ ಎಚ್ಚರವಾದದ್ದು ಇದೆ. ದಾರ್ಶನಿಕರ ಜೀವನ. ದಾರ್ಶನಿಕರು ಯಾರು ಅಂದ್ರೆ ದರ್ಶನ ವ್ಯವಸ್ಥೆಯನ್ನ ಕಂಡುಕೊಂಡಂತವ್ರು. ವಾಲ್ಮೀಕಿ ಮಹರ್ಷಿ ಇರ್ಬೋದು, ಮಹಾತ್ಮ ಗಾಂಧಿ ಇರ್ಬೋದು, ಶ್ರೀರಾಮಚಂದ್ರ ಇರ್ಬೋದು, ಇವನ್ನೆಲ್ಲ ದಾರ್ಶನಿಕ ವ್ಯಕ್ತಿಗಳು ಅಂತ ಕರಿತೀವಿ. ನಡೆದಂತ ಘಟನೆಗಳು ಮುಂದಿನ ಜೀವನ ಮಾರ್ಗಕ್ಕೆ ದಾರಿದೀಪಗಳಾಗಿ ಇತರರಿಗೆ ಅಂದ್ರೆ ಬೇರೆಯವರಿಗೆ ಬೆಳಕು ನೀಡುತ್ತವೆ. ಸಮಾಜಕ್ಕೆ ಆದರ್ಶಪ್ರಾಯವಾಗಿರ್ತವೆ. ಸಮಾಜಕ್ಕೆ ಮಾರ್ಗವನ್ನು ತೋರಿಸ್ತದೆ. ಒಳ್ಳೆ ರೀತಿ ಸಮಾಜ ನಡೆಯಬೇಕೆಂದು ಸಹ ಅಂತವರ ಜೀವನದಲ್ಲಿನ ಘಟನೆಗಳನ್ನು ನಮ್ಮ ಜೀವನದ ಬೆಳಕಿನ ಕಿರಣಗಳು ಅಂದ್ರೆ ಬೆಳಕಿನ ಕಿರಣಗಳನ್ನ ಜೀವನ ಕೊಲಿಸಿದ್ದಾರೆ. ಬೆಳಕಿನ ಕಿರಣಗಳು ಹೇಗೆ ಪ್ರಕಾಶಮಾನವಾಗಿ ಬೆಳಗ್ತವೋ ಹಾಗೆ ನಮ್ಮ ಜೀವನವೂ ಸಹ ಪ್ರಕಾಶಮಾನವಾಗಿ ಬೆಳಗಬೇಕೆಂಬುದು ಈ ಪಾಠದ ಆಶಯವಾಗಿದೆ. ಪ್ರೀತಿ ವಿದ್ಯಾರ್ಥಿನಿ ಬಂಧುಗಳು, ಮೊದಲಿಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಎಂಥ ದಾರ್ಶನಿಕರು, ಇವರ ಜೀವನದ ದಾರಿದೀಪಗಳೇನು ಅನ್ನೋದನ್ನ ತಿಳಿದುಕೊಳ್ಳೋಣ ಮಕ್ಕಳೇ. ನಾನು ಹಾಗೆ ಪಾಠವನ್ನು ಹೇಳಿ ಅದರ ಅರ್ಥವನ್ನು ವಿವರಿಸ್ತೀನಿ ನಿಮಗೆ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ.
ಬೆಂಬಲ ನಮ್ಮಲ್ಲಿ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ. ರಾಜೇಂದ್ರ ಪ್ರಸಾದ್ರು ಭಾರತದ ಪ್ರಥಮ ರಾಷ್ಟ್ರಪತಿಗಳು. ಅತ್ಯಂತ ಉನ್ನತ ಸ್ಥಾನಕ್ಕೇರಿದರು. ಸರಳ ಜೀವನ ನಡೆಸಿದವರು. ಜನಕ ಮಹಾರಾಜನಂತೆ ಅವರದು ಋಷಿ ಸದೃಶ ಜೀವನ. ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು. ಬಾಳಿನಲ್ಲಿ ಶಿಸ್ತು, ಸಂಯಮ, ಸಮಯ ಪಾಲನೆ ಇವುಗಳಿಗೆ ಭಾರಿ ಮಹತ್ವ ನೀಡುತ್ತಿದ್ದರು. ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು. ಇದರ ಅರ್ಥ ಭಾರತದ ಪ್ರಥಮ ರಾಷ್ಟ್ರಪತಿಗಳು ಯಾರು ನಿಮಗೆ ಗೊತ್ತಿದೆ? ಇವರೇ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು. ಇವರು ಭಾರತದ ರಾಷ್ಟ್ರಪತಿಗಳು ಅಂದ್ರೆ ಭಾರತದ ಪ್ರಥಮ ಪ್ರಜೆ. ಭಾರತ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರದ ಆಡಳಿತವೆಲ್ಲ ಇವರ ಹೆಸರಿನಲ್ಲಿ ನಡೀತದೆ. ಇವರ ಸಹಿ ಇಲ್ಲದೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಂತಿಲ್ಲ ಅಂತ ಅಧಿಕಾರ ಭಾರತದ ರಾಷ್ಟ್ರಪತಿಗಳಿಗಿದೆ. ಇವರ ನಿವಾಸ ನವದೆಹಲಿಯಲ್ಲಿದೆ. ರಾಷ್ಟ್ರಪತಿ ಭವನವು ರಾಷ್ಟ್ರಪತಿಗಳ ಅಧಿಕೃತ ನಿವಾಸವಾಗಿದೆ. ಸುಮಾರು 250 ಸಿಬ್ಬಂದಿಗಳು ಸಹಾಯಕರಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಇವರಿಗೆ ಬೆಂಬಲವನ್ನು ಕೊಡ್ತಾ ಇರ್ತಾರೆ. ಅಂತಹ ದೊಡ್ಡ ಹುದ್ದೆಯನ್ನ ಬಾಬು ರಾಜೇಂದ್ರ ಪ್ರಸಾದ್ ರವರು ಏರಿದ್ರು. ಆದ್ರೂ ಸಹ ಇಂಥವರು ಸರಳ ಜೀವನ, ಸಿಂಪಲ್ ಲೈಫ್ ನಡೆಸಿದವರು. ಕೆಲವರಿಗೆ ಉನ್ನತ ಹುದ್ದೆ ಸಿಕ್ತಾಗ ಅವರ ಐಷಾರಾಮಿ ಜೀವನವನ್ನು ನೋಡಿ, ಅವರ ಭೋಗ ಜೀವನವನ್ನು ನೋಡಿ ಅವರು ಮಾತಾಡ್ಸಕ್ಕಾಗಲ್ಲ. ಆದ್ರೆ ಪ್ರಸಾದ್ ಆ ರೀತಿ ಇರಲಿಲ್ಲ. ಸರಳ ಜೀವನ, ಸಿಂಪಲ್ ಲೈಫ್ ನಡೆಸಿದಂಥವ್ರು. ಲೇಖಕರು ಹೇಳ್ತಾರೆ, ಜನಕ ಮಹಾರಾಜನಂತೆ ಅವರದು ಋಷಿ ಸದೃಶ ಜೀವನ. ಜನಕ ಮಹಾರಾಜ ಯಾರು ಹಾಗಾದ್ರೆ? ಇವರು ಜನಕ ಮಹಾರಾಜ ರಾಮಾಯಣದಲ್ಲಿ ಬರುವಂತಹ ಸೀತಾ ಮಾತೆಯ ತಂದೆ ಹಾಗೂ ಶ್ರೀರಾಮಚಂದ್ರರ ಮಾವ, ಮಿಥಿಲೆಯ ರಾಜನೂ ಸಹ ಇದ್ದ ಜನಕ. ಅವರಂತೆ ಋಷಿ ಸದೃಶ ಜೀವನ, ಋಷಿಯ ಸಮಾನವಾದ, ಋಷಿಯ ರೀತಿಯಲ್ಲಿರುವಂತ ಜೀವನವನ್ನು ನಡೆಸಿದಂತವರು ರಾಜೇಂದ್ರ ಪ್ರಸಾದ್ ರವರು. ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು. ಎಂತಹ ಕೋಪ ಅಂದ್ರೆ ಸಿಟ್ಟು. ಎಂತಹ ಸಿಟ್ಟು ಬಂದ್ರು ಸಹ, ಕೋಪ ಬಂದ್ರು ಸಹ ಅದನ್ನ ಶಮನಗೊಳಿಸ್ಕೊತಾ ಇದ್ರು. ಹಾಡಿನಲ್ಲಿ ಅವರ ಜೀವನದಲ್ಲಿ ಶಿಸ್ತು ಡಿಸಿಪ್ಲಿನ್ ಅಂತೀವಲ್ಲ, ಅದು ನಾವು ನಡೀತೀವಲ್ಲ ದಾರಿ ನಿಯಮಬದ್ಧವಾಗಿ, ಅದನ್ನೇ ಶಿಸ್ತು ಅಂತ ಕರಿತೀವಿ. ಸಂಯಮ, ತಾಳ್ಮೆ ಇತ್ತು. ಸಹಿಸ್ಕೊಳ್ಳುವಂತ ಗುಣ ಇತ್ತು. ಸಮಯ ಪಾಲನೆ ವೆರಿ ಇಂಪಾರ್ಟೆಂಟ್. ಇದು ಬಹಳ ಮುಖ್ಯವಾದದ್ದು ಸಮಯ ಪಾಲನೆ ಅನ್ನೋದು. ಪ್ರತಿಯೊಬ್ರು ಸಹ ಟೈಮ್ ಸೆನ್ಸ್ ಇರಬೇಕು. ಪ್ರತಿಯೊಬ್ಬರಿಗೂ ಸಹ ಟೈಮ್ ಸೆನ್ಸ್ ಇರಬೇಕು. ಸಮಯ ಪಾಲನೆ ಇಲ್ಲದವರೆ ಅವನು ಮನುಷ್ಯ ಅಲ್ಲ. ಮನುಷ್ಯನ ಜೀವನದಲ್ಲಿ ಏನು ಸಾಧನೆನೂ ಸಹ ಮಾಡುವುದಕ್ಕಾಗುವುದಿಲ್ಲ. ಇವುಗಳಿಗೆ ಭಾರಿ ಮಹತ್ವವನ್ನು ನೀಡ್ತಿದ್ರು ಪ್ರಸಾದ್ರು. ತಾವು ಜನರ ಸೇವಕ. ನೋಡಿ, ಇಷ್ಟೆಲ್ಲ ಭಾರತದ ಪ್ರಥಮ ಪ್ರಜೆಯಾಗಿ ಭಾರತದ ಪ್ರಥಮ ರಾಷ್ಟ್ರಪತಿಗಳಾಗಿದ್ದರೂ ಸಹ ತಾವು ಜನರ ಸೇವಕ, ಪೀಪಲ್ ಸರ್ವೆಂಟ್, ಜನರ ಸೇವೆಯನ್ನ ಮಾಡುವಂತವನು ಎಂದು ಹೇಳ್ಕೊತಾ ಇದ್ರು ಅಂದ್ಕೋಗೋಣ. ಒಂದು ದಿನ ಏನಾಗತ್ ಘಟನೆಯನ್ನು ತಿಳಿದುಕೊಳ್ಳೋಣ. ಒಂದು ದಿನ ಕಚೇರಿ ಕೆಲಸ ಮುಗಿಸಿ ರಾಜೇಂದ್ರ ಪ್ರಸಾದ್ರು ಮನೆಗೆ ಬಂದಾಗ ಅವರು ಒಂದು ಪುಸ್ತಕದ ಹಲವು ಪುಟಗಳು ಅಲ್ಲಲ್ಲಿ ಚೆಲ್ಲಾಪಿಲ್ಲಿಯಾಗಿ ಹರಿದು ಬಿದ್ದಿರುವುದನ್ನು ನೋಡಿದರು. ಇದೆಲ್ಲ ಮಕ್ಕಳ ಕೆಲಸ ಎಂಬುದು ಅವರಿಗೆ ಒಳೆಯಲು ಹೆಚ್ಚು ವೇಳೆ ಬೇಕಾಗಲಿಲ್ಲ. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು ಎಂದೆನಿಸಿತು. ಆದರೆ ಆ ಮಕ್ಕಳನ್ನು ಅಪರಾಧಿಗಳಾಗಿಸಲು ಅವರ ಮನ ಒಪ್ಪಲಿಲ್ಲ. ಒಂದು ಉಪಾಯ ಹೂಡಿದರು. ಒಂದು ದಿನ ಏನ್ ಮಾಡ್ತಾರಪ್ಪ ಅಂದ್ರೆ, ರಾಜೇಂದ್ರ ಪ್ರಸಾದ್ ರವರು ತಮ್ಮ ಕಚೇರಿ ಅಂದ್ರೆ ಆಫೀಸಿನ ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಒಂದು ಬುಕ್ ಇತ್ತು. ಪುಸ್ತಕ ಅಂದ್ರೆ ಒತ್ತಿಗೆ ಅಂತಲೂ ಸಹ ಕರಿತೀವಿ. ಹಲವು ಪುಟಗಳು, ಹಲವಾರು ಪೇಜಸ್ಗಳು ಅಲ್ಲಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದೋಗಿದ್ದು. ಅದನ್ನ ಪ್ರಸಾದ್ರು ನೋಡ್ತಾರೆ. ಇದೆಲ್ಲ ಯಾರ ಕೆಲಸ? ಮಕ್ಕಳ ಕೆಲಸ ಅನ್ನೋದು ಅವರಿಗೆ ಬೇಗ ಗೊತ್ತಾಗ್ತದೆ. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು ಎಂದೆನಿಸುತ್ತೆ ಅವ್ರಿಗೆ. ಆದ್ರೆ ಮಕ್ಕಳನ್ನ ಯಾವುದೇ ಅಪರಾಧಿಗಳನ್ನಾಗಿಸಲು ಅವ್ರ ಮನಸ್ಸು ಒಪ್ಪಲ್ಲ. ಅವ್ರನ್ನ ಹೊಡಿಬೇಕು, ಅವ್ರನ್ನ ಹೀಯಾಳಿಸ್ಬೇಕು ಅನ್ನೋದು ಸಹ ಬಾಬು ರಾಜೇಂದ್ರ ಪ್ರಸಾದ್ರಿಗೆ ಒಪ್ಪಲ್ಲ. ಅವ್ರ ಮನಸ್ಸಿಗೆ ಇಡಿಸ್ಲಿಲ್ಲ. ಅದರಿಂದ ಏನ್ ಮಾಡ್ತಾರಪ್ಪ ಅಂದ್ರೆ, ಒಂದು ಉಪಾಯ ಹೂಡಿದರು. ಒಂದು ಪ್ಲಾನ್ ಮಾಡ್ತಾರೆ. ಎಂತ ಪ್ಲಾನು? ಒಂದು ಪ್ಲಾನ್ ಮಾಡ್ತಾರೆ. ಅದೆಂತ ಪ್ಲಾನ್ ಅನ್ನೋದನ್ನ ತಿಳಿದುಕೊಳ್ಳೋಣ. ಪ್ರಸಾದ್ ಏನ್ ಮಾಡ್ತಾರಪ್ಪ ಅಂದ್ರೆ, ಮುಖ ಕೈಕಾಲು ತೊಳೆದು ಬಂದರು. ನಿಧಾನವಾಗಿ ಕೋಣೆಯಲ್ಲಿ ಹರಿದು ಬಿದ್ದಿದ್ದ ಪುಸ್ತಕದ ಪುಟಗಳನ್ನು ಒಂದೊಂದಾಗಿ ಎತ್ತಿ ಮೇಜಿನ ಮೇಲಿಟ್ಟರು. ಬಳಿಕ ಮಕ್ಕಳನ್ನೆಲ್ಲ ಬಳಿಗೆ ಕರೆದರು. ಮಕ್ಕಳು ಓಡೋಡಿ ಬಂದರು. ರಾಜೇಂದ್ರ ಪ್ರಸಾದರು, ಮಕ್ಕಳೇ ನೋಡಿ, ಇಲ್ಲಿ ಇಷ್ಟೊಂದು ಕಾಗದಗಳು ಹರಿದು ಹೋಗಿವೆ. ಇವೆಲ್ಲ ಪುಸ್ತಕದ ಪುಟಗಳು. ನಿಮ್ಮಲ್ಲಿ ಯಾರು ಎಷ್ಟೆಷ್ಟು ಪುಟಗಳನ್ನು ಹರಿದಿದ್ದೀರೋ ಅವರಿಗೆ ಆ ಪುಟಗಳ ಸಂಖ್ಯೆಗೆ ಅನುಗುಣವಾಗಿ ಕಾಸು ಕೊಡುತ್ತೇನೆ. ಆಗಬಹುದೇ
ಎಂದರು. ಇದರ ಅರ್ಥ ಅಂತ ತಿಳ್ಕೊಳ್ಳೋಣ ಮಕ್ಕಳ. ಪ್ರಸಾದ್ರು ಮನೆಗೆ ಬಂದಾಗ ಪುಸ್ತಕದ ಹಲವು ಪುಟಗಳು ಚೆಲ್ಲಾಪಿಲ್ಲಿಯಾಗಿದ್ದವು. ಇದೆಲ್ಲ ಮಕ್ಕಳ ಕೆಲಸ ಅಂತ ತಿಳ್ಕೊಂಡ್ರು. ಮಕ್ಕಳನ್ನ ಅಪರಾಧಿಗಳನ್ನಾಗಿ ಮಾಡಿಸಲು ಅವ್ರಿಗೆ ಮನ ಒಪ್ಪಲ್ಲ. ಅದರಿಂದ ಒಂದು ಉಪಾಯ ಮಾಡಿದ್ರು. ಪ್ರಸಾದ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಮುಖ ಕೈ ಕಾಲುಗಳನ್ನ ತೊಳೆದು ಒಳಗ್ ಬರ್ತಾರೆ. ನಿಧಾನವಾಗಿ ಕೋಣೆ ಅಂದ್ರೆ ರೂಮ್, ಕೊಠಡಿ, ಇಂಗ್ಲಿಷಿನಲ್ಲಿ ರೂಮ್ ಅಂತ ಕರೀತಾರೆ. ಹರಿದು ಬಿದ್ದಿದ್ದಂತ ಪುಸ್ತಕದ ಪೇಜಸ್ ಇದ್ವಲ್ಲ, ಪುಟಗಳು ಎಲ್ಲವನ್ನೂ ಸಹ ಒಂದೊಂದಾಗಿ ಮೇಜಿನ ಮೇಲೆ, ಅಂದ್ರೆ ಮೇಜು ಅಂದ್ರೆ ಟೇಬಲ್ ನೀವು ನೋಡಿದಿರಲ್ಲ, ಅದ್ರ ಮೇಲೆ ಇಡ್ತಾರೆ. ಬಳಿಕ ಮಕ್ಕಳನ್ನೆಲ್ಲ ಬಳಿ ಕರೀತಾರೆ. ಎಲ್ಲಾ ಮಕ್ಕಳನ್ನು ಸಹ ಅವ್ರು ಬಳಿ ಕರ್ಕೋತಾರೆ. ಮಕ್ಕಳೆಲ್ಲ ಓಡೋಡಿ ಬರ್ತಾರೆ. ಓಡೋಡಿ ಬಂದಾಗ ರಾಜೇಂದ್ರ ಪ್ರಸಾದ್ರು, ಮಕ್ಕಳೇ ನೋಡಿ, ಇಲ್ಲಿ ಎಷ್ಟೊಂದು ಕಾಗದಗಳು ಹರಿದು ಹೋಗಿವೆ, ನೋಡಿದ್ರಲ್ಲ ಕಾಗದಗಳು ಎಷ್ಟೊಂದು ಹರಿದು ಹೋಗಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾವೆ. ಅವನ್ನೆಲ್ಲ ನಾನು ಟೇಬಲ್ ಮೇಲೆ ತಂದಿಟ್ಟಿದ್ದೀನಿ. ಇವೆಲ್ಲ ಪುಸ್ತಕದ ಪುಟಗಳು, ಅರ್ಥ ಆಯ್ತಾ? ನಿಮ್ಮಲ್ಲಿ ಯಾರು ಇಷ್ಟಿಷ್ಟು ಪುಟಗಳನ್ನ ಹರಿದಿದ್ದೀರೋ ಅವರಿಗೆ ಆ ಪುಟಗಳ ಸಂಖ್ಯೆಗೆ, ನಂಬರ್ಗಳಿಗೆ ಅನುಗುಣವಾಗಿ ಕಾಸು ಅಂದ್ರೆ ಮನಿಯನ್ನ ಕೊಡ್ತೀನಿ. ಆಗ್ಬೋದೇ? ನಿಮಗೆ ಒಪ್ಪಿಗೆ ಇದೆಯೇ ಅನ್ನುತ್ತಾರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಮಕ್ಳು ಏನ್ ಮಾಡ್ತಾರೆ ಮುಂದೆ ಏನಂತ ತಿಳ್ಕೊಳ್ಳೋಣ. ಮಕ್ಕಳು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಒಬ್ಬೊಬ್ಬರು ಕಾಸು ಸಿಗುವುದಲ್ಲ ಎಂಬ ಸಂತೋಷದಿಂದ ತಾವು ಹೊರಿದ ಪುಟಗಳ ಸಂಖ್ಯೆಯನ್ನು ತಿಳಿಸಿದರು. ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಕಾಸು ಕೊಟ್ಟರು. ಹುಡುಗರಿಗೆ ಖುಷಿಯೋ ಖುಷಿ. ಆಗ ಪ್ರಸಾದರು, ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ, ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಆಕರಗಳು. ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ, ತಿಳಿಯಿತೆ ಎಂದು ಮಕ್ಕಳಿಗೆ ತಿಳಿಯುವಂತೆ ಹೇಳಿದರು. ಈಗ ಮಕ್ಕಳಿಗೆ ತುಂಬಾ ಆಸೆ ಆಗ್ಬೋದು, ಹಣ ಸಿಗುತ್ತಲ್ಲಂತ. ಕೆಲವರಿಗೆ ತಮ್ಮ ತಪ್ಪಿನ ಅರಿವಾಗಿರ್ಬೋದು. ಆದ್ರಿಂದ ಮಕ್ಕಳು ಒಬ್ಬರ ಮುಖ ಒಬ್ಬರು ನೋಡ್ಕೋತಾರೆ. ಒಬ್ಬೊಬ್ಬರು ಸಹ ಕಾಸು ಸಿಗುವುದಲ್ಲ ಎಂಬ ಸಂತೋಷ ಆಗ್ತದೆ ಅವ್ರಿಗೆ. ತಾವು ಹೊರಿದ ಪುಸ್ತಕದ ಪುಟಗಳ ಸಂಖ್ಯೆಯನ್ನ ರಾಜೇಂದ್ರ ಪ್ರಸಾದ್ಗೆ ತಿಳಿಸ್ತಾರೆ. ಪ್ರಸಾದ್ರು ಅವ್ರಿಗೆಲ್ಲರಿಗೂ ಸಹ ಎಷ್ಟು ಪುಟಗಳನ್ನ ಪುಸ್ತಕದಲ್ಲಿ ಹರಿದಿದ್ದರೋ ಅಷ್ಟು ಕಾಸನ್ನ ಕೊಡ್ತಾರೆ. ಹುಡುಗರಿಗೆ ಖುಷಿಯೇ ಖುಷಿ ಅಂದ್ರೆ ಸಂತೋಷ, ಆನಂದ ಅಂತ ಇದ್ರ ಅರ್ಥ. ಇಂಗ್ಲಿಷಲ್ಲಿ ಹ್ಯಾಪಿ, ಜಾಯ್ ಅಂತ ಕರೀತಾರೆ. ಆಗ ಪ್ರಸಾದರು, ನೋಡಿ ಮಕ್ಕಳೇ ಅಂತ ಒಂದು ತಿಳುವಳಿಕೆಯನ್ನು ಹೇಳ್ತಾರೆ. ಪುಸ್ತಕಗಳು ಜ್ಞಾನ ಭಂಡಾರ, ಜ್ಞಾನ ಬುದ್ಧಿಶಕ್ತಿಯನ್ನ ಹೆಚ್ಚಿಸುವಂತವು, ನಾಲೆಡ್ಜ್ ಅನ್ನ ಹೆಚ್ಚಿಸುವಂತ ಭಂಡಾರ ಅಂದ್ರೆ ಬಕ್ಕಸ. ಇಂಗ್ಲಿಷ್ ಟ್ರೆಜರಿ ಅಂತಾರೆ, ನಾಲೆಡ್ಜ್ ಟ್ರೆಜರಿ ಅಂತ ಕರೀತಾರೆ. ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಆಕಾರಗಳು, ನಮ್ಮ ತಿಳುವಳಿಕೆ ಅಂದ್ರೆ ಅರಿವು, ಅದನ್ನು ಹೆಚ್ಚಿಸುವಂತ ಆಧಾರಗಳು ಅಂತ ಅರ್ಥ. ಆಕಾರಗಳು ಅಂದ್ರೆ ಆಧಾರ. ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ, ತಿಳಿಯುತ್ತೆ ಎಂದು ಮಕ್ಕಳಿಗೆ ತಿಳಿಯುವಂತೆ ಹೇಳ್ತಾರೆ. ಮುಂದೆ ಮಕ್ಕಳಿಗೆ ಏನಾಗುತ್ತೆ ಅನ್ನೋದು ನೋಡೋಣ. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅವರೆಲ್ಲ ರಾಜೇಂದ್ರರಿಗೆ, ತಾತ, ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಅರಿಯುವುದಿಲ್ಲ, ಜೋಪಾನ ಮಾಡುತ್ತೇವೆ ಎಂದು ಪ್ರಮಾಣ ಮಾಡಿ ಹೇಳಿದರು. ಪ್ರಸಾದ್ರಿಗೆ ಸಮಾಧಾನವಾಯಿತು. ಮಕ್ಕಳಲ್ಲಿ ಅಪರಾಧಿ ಮನೋಭಾವ ಮೂಡಲಿಲ್ಲ. ದೊಡ್ಡ ವ್ಯಕ್ತಿಗಳೇ ಆಗಿ ಕೋಪ, ಅಸಹನೆ, ತಾಳ್ಮೆಗಿಡುವುದು ಇವೆಲ್ಲ ಅವರಿಂದ ದೂರ. ಪ್ರಗತಿಯ ಗುಟ್ಟಿ ಅದು. ಇದರ ಅರ್ಥ ಮಕ್ಕಳು ತಾವು ಮಾಡಿದ ತಪ್ಪಿನ ಅರಿವಾಗುತ್ತೆ, ತಿಳಿಯುತ್ತದೆ. ತಾವು ಏನ್ ತಪ್ಪು ಮಾಡುದು ಅಂತ ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ. ಅವರೆಲ್ಲ ರಾಜೇಂದ್ರರಿಗೆ ಹೇಳ್ತಾರೆ, ತಾತ, ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನ ನಾವು ಹರಿಯೋದಿಲ್ಲ, ಜೋಪಾನ ಮಾಡ್ತೀವಿ, ಅವನ್ನ ಟೇಕ್ ಕೇರ್ ಮಾಡ್ತೀವಿ, ಅವನ್ನ ಬಹಳ ತುಂಬಾ ಚೆನ್ನಾಗಿ ಜಾಗ್ರತೆಯಾಗಿ ಕಾಪಾಡ್ಕೋತೀವಿ ಎಂದು ಪ್ರಮಾಣ ಮಾಡಿದರು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮುಂದೆ ಆ ಮಕ್ಕಳೆಲ್ಲ ಪ್ರಮಾಣ ಮಾಡಿದ್ರು. ಈ ರೀತಿಯಾಗಿ ನಾವು ಪುಸ್ತಕಗಳನ್ನ ಎಂದೂ ಸರಿಯುವುದಿಲ್ಲ, ಜೋಪಾನ ಮಾಡ್ಕೋತೀವಿ ಅಂತ ಹೇಳಿದ್ರು. ಪ್ರಸಾದ್ಗೆ ಸಮಾಧಾನವಾಯಿತು. ಮಕ್ಕಳಲ್ಲಿ ಅಪರಾಧಿ ಮನೋಭಾವ ಮಾಡಲಿಲ್ಲ. ತಾವು ಅಪರಾಧಿಗಳು, ಕ್ರೈಮ್ಸ್ ಮಾಡಿದ್ವು, ಕೆಟ್ಟದ್ದು ಮಾಡಿದ್ವು ಅನ್ನೋ ಮನೋಭಾವ ಅವ್ರಿಗೆ ಆಗ್ಲಿಲ್ಲ. ಮಕ್ಕಳಿಗೆಲ್ಲರಿಗೂ ಸಹ ದೊಡ್ಡ ವ್ಯಕ್ತಿಗಳೇ ಆಗಿ ಅಂತ ಲೇಖಕರು ಹೇಳ್ತಿದ್ದಾರೆ. ಕೋಪ, ಸಿಟ್ಟು, ಸಹನೆಯನ್ನು ಕೆಡಿಸ್ಕೊಳೋದಾಗಿ, ತಾಳ್ಮೆಗಿಡೋದಾಗಿ, ಅಂದ್ರೆ ಪೇಷನ್ಸ್ ಆಗಿ, ಇವೆಲ್ಲ ಅವರಿಂದ ದೂರ. ತಾಳ್ಮೆಗಿಡೋದು ಅಂದ್ರೆ ಸಮಾಧಾನದಿಂದ ಇರುವುದು ಎಂದರ್ಥ. ಎಲ್ಲ ಅವರಿಂದ ದೂರ ಅಂದ್ರೆ ದೊಡ್ಡ ವ್ಯಕ್ತಿಗಳು, ದಾರ್ಶನಿಕ ವ್ಯಕ್ತಿಗಳಿಂದ ಇವೆಲ್ಲ ದೂರ. ಪ್ರಗತಿ ಅಂದ್ರೆ ಅಭಿವೃದ್ಧಿಯ ಗುಟ್ಟೆ. ಅದು ಗುಟ್ಟು ಅಂದ್ರೆ ನಿಗೂಢ, ರಹಸ್ಯ ಇವಲ್ಲ ಅದು. ಬಾರೋ ನಿನ್ಗೊಂದು ಗುಟ್ಟು ಹೇಳ್ತೀನಿ, ಆ ವಿಷಯನ ಯಾರಿಗೆ ಹೇಳಬಾರ್ದು ಅಂತ ಜನರೆಲ್ಲ ಹೇಳೋದು ನೀವು ನೋಡಿದ್ರೆ, ಆಗ ಮಕ್ಕಳೆಲ್ಲರೂ ಸಹ ಹೇಳ್ತಾರೆ ಈ ಮಾತನ್ನು ಒಂದೊಂದ್ಸಲಿ. ಗುಟ್ಟು ಅಂದ್ರೆ ನಿಗೂಢ, ರಹಸ್ಯ, ಸೀಕ್ರೆಟ್ ಅಂತ.
ಅರ್ಥ ಆಯ್ತಾ? ತಪ್ಪು ಮಾಡೋದು ಸಹಜ, ಅದನ್ನು ತಿದ್ದುಕೊಳ್ಳೋದು ಮನುಷ್ಯನ ಉತ್ತಮವಾದ ಗುಣವಾಗಿದೆ. ಮುಂದಿನ ವ್ಯಕ್ತಿಯೇ ದೊಡ್ಡವರ ದಾರಿಯಲ್ಲಿ ಡಾಕ್ಟರ್ ಜಾಕಿರ್ ಹುಸೇನ್. ಇವರೇ ಜಾಕಿರ್ ಹುಸೇನ್ ರವರು. ಇವ್ರು ಏನ್ ಕೆಲಸ ಕಾರ್ಯಗಳನ್ನು ಮಾಡಿದ್ರು, ಇವರ ಆದರ್ಶ ಜೀವನ ಹೇಗೆ ಅದರಂತೆ ಹೇಗೆ ಬಾಳಿದ್ರು ಅನ್ನೋದನ್ನ ತಿಳಿದುಕೊಳ್ಳೋಣ. ನಮ್ಮ ಯೂಟ್ಯೂಬ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ರು ವಿದ್ಯಾರ್ಥಿ ಬಂಧುಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಡಾಕ್ಟರ್ ಜಾಕಿರ್ ಹುಸೇನ್. ಡಾಕ್ಟರ್ ಜಾಕಿರ್ ಹುಸೇನರು ಭಾರತೀಯ ಶಿಕ್ಷಣದ ಅಭಿವೃದ್ಧಿ ಹಾಗೂ ಸುಧಾರಣೆ ಕುರಿತಂತೆ ಹಲವು ಪುಸ್ತಕಗಳನ್ನು ಬರೆದವರು. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಬಳಿಕ ಬಿಹಾರದ ರಾಜ್ಯಪಾಲರಾಗಿ, ಭಾರತದ ಉಪರಾಷ್ಟ್ರಪತಿಗಳಾಗಿ, ಅನಂತರ ರಾಷ್ಟ್ರಪತಿಗಳಾಗಿ ದುಡಿದವರು. ಕೆಲ ಕಾಲ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿದ್ದರು. ಶಿಕ್ಷಣ ಅವರ ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು. ಇಲ್ಲಿ ಡಾಕ್ಟರ್ ಜಾಕಿರ್ ಹುಸೇನ್ ನೋಡಿ, ಇಲ್ಲಿ ಡಾಕ್ ಅಂತ ಇದೆ, ನೀವು ಡಾಕ್ಟರ್ ಅಂತ ಉಚ್ಚಾರಣೆ ಮಾಡಬೇಕು. ಅವರು ಭಾರತೀಯ ಶಿಕ್ಷಣ ಅಭಿವೃದ್ಧಿ, ಭಾರತದಲ್ಲಿ ಶಿಕ್ಷಣವನ್ನ ಬೆಳೆಸಬೇಕು, ಡೆವಲಪ್ ಮಾಡಬೇಕು ಹಾಗೂ ಸುಧಾರಣೆ, ರಿಫಾರ್ಮ್, ಹಲವು ಬದಲಾವಣೆಗಳನ್ನು ಮಾಡಬೇಕು ಅಂತ. ಸುಧಾರಣೆ ಅಂದ್ರೆ ಬದಲಾವಣೆ ಕುರಿತಂತೆ ಹಲವು ಪುಸ್ತಕಗಳನ್ನ ಬರೆದವರು ಇವರು. ಭಾರತಕ್ಕೆ ಸ್ವಾತಂತ್ರ್ಯ ಬಂತಲ್ಲ 1947 ಆಗಸ್ಟ್ 15ರಂದು ಭಾರತಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಬಂತು. ನಂತರ ಅವರು ಬಿಹಾರದ ರಾಜ್ಯಪಾಲರಾಗಿ, ಇಂದಿನ ಬಿಹಾರ ಇದೆಯಲ್ಲ, ಬಿಹಾರದ ರಾಜ್ಯಪಾಲರು ಅಂದ್ರೆ ಆ ರಾಜ್ಯದ ಗವರ್ನರ್ ಅಂದ್ರೆ ಪ್ರತಿಯೊಂದು ರಾಜ್ಯಕ್ಕೂ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ರಾಜ್ಯಪಾಲರು ಇರ್ತಾರೆ. ರಾಜ್ಯವನ್ನ ಪರಿಪಾಲಿಸರು ಇವರು ರಾಜ್ಯದ ಉಸ್ತುವಾರಿಯನ್ನು ನೋಡ್ಕೊತಾ ಇರ್ತಾರೆ. ಹಾಗೆಯೇ ಇವರು ಬಿಹಾರದ ರಾಜ್ಯಪಾಲರಾಗಿ ಭಾರತದ ಉಪರಾಷ್ಟ್ರಪತಿಗಳಾಗಿದ್ದರು. ರಾಷ್ಟ್ರಪತಿಗಳಾದ್ಮೇಲೆ ಉಪರಾಷ್ಟ್ರಪತಿಗಳು ಭಾರತ ಸರ್ಕಾರದಲ್ಲಿ ಇರ್ತಾರೆ. ಡೆಪ್ಯೂಟಿ ಪ್ರೆಸಿಡೆಂಟ್ ಅಂತಾರೆ ಉಪರಾಷ್ಟ್ರಪತಿಗಳಿಗೆ. ರಾಷ್ಟ್ರಪತಿಗಳ ನಂತರದ ಸ್ಥಾನದಲ್ಲಿ ಇವರು ಕೆಲಸಗಳನ್ನು ನಿರ್ವಹಿಸುತ್ತಾರೆ. ನಂತರ ರಾಷ್ಟ್ರಪತಿಗಳಾಗಿ ದುಡಿದವರು. ನಂತರ ಭಾರತದ ರಾಷ್ಟ್ರಪತಿ ಅಂದ್ರೆ ರಾಷ್ಟ್ರಾಧ್ಯಕ್ಷ ಅಂತಲೂ ಸಹ ರಾಷ್ಟ್ರಪತಿಯನ್ನು ಕರೀತಾರೆ, ಕೆಲಸ ಮಾಡ್ತಾರೆ ಡಾಕ್ಟರ್ ಜಾಕಿರ್ ಹುಸೇನ್ ಅವರು. ಕೆಲ ಕಾಲ ಅಲಿಗಢ ಅಂತ ಇದೆ, ಇದು ಉತ್ತರ ಪ್ರದೇಶ ರಾಜ್ಯದಲ್ಲಿ ಬರ್ತದೆ. ಅಲ್ಲಿ ಮುಸ್ಲಿಂ ವಿಶ್ವವಿದ್ಯಾನಿಲಯ ಇದೆ, ಅದರ ಕುಲಪತಿಗಳು ಆಗಿದ್ದರು. ಶಿಕ್ಷಣ ಅವರ ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು. ಡಾಕ್ಟರ್ ಜಾಕಿರ್ ಹುಸೇನ್ ಅವರದ್ದು. ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ದೆಹಲಿ ನಿಮಗೆ ಗೊತ್ತಲ್ಲ, ಇದು ಭಾರತದ ರಾಜಧಾನಿಯಾಗಿದೆ. ಈಗ ಅದನ್ನ ನವದೆಹಲಿ ಅಂತ ಕರಿತೀವಿ. ಅಲ್ಲಿ ಹಳೆ ದೆಹಲಿ ಮತ್ತು ಹೊಸ ದೆಹಲಿ ಅಂತ ಎರಡು ಇದ್ದಾವೆ. ಇಲ್ಲಿ ದೆಹಲಿಯ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ ಅಂತ ಯೂನಿವರ್ಸಿಟಿ ಇದೆ, ಜಾಮಿಯಾ ಮಿಲಿಯಾ ಯೂನಿವರ್ಸಿಟಿ ಇದೆ. ಅದು ಉನ್ನತ ಶಿಕ್ಷಣಕ್ಕೆ ಅಂದ್ರೆ ಪದವಿ ಹಾಗೂ ಸ್ನಾತಕೋತ್ತರ ಪದವಿಯನ್ನು ಕೊಡುವುದಕ್ಕೆ ಹೆಸರಾಂತ ಸಂಸ್ಥೆ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ. ಅದು ದೆಹಲಿಯಲ್ಲಿದೆ. ಅದರ ಸ್ಥಾಪಕರು ಯಾರು? ಫೌಂಡರ್ ಡಾಕ್ಟರ್ ಜಾಕಿರ್ ಹುಸೇನ್ ರವರು. ಇವರು ತಮ್ಮ ಜೀವನದ ಬಹುಭಾಗವನ್ನು ಆ ವಿಶ್ವವಿದ್ಯಾಲಯದಲ್ಲಿ ಕಳೆದರೆನ್ನಬಹುದು. ತಮ್ಮ ಜೀವನವನ್ನ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾನಿಲಯಕ್ಕಾಗಿ ಮುಡುಪಾಗಿ ಇಟ್ಟಿದ್ದರು ಡಾಕ್ಟರ್ ಜಾಕಿರ್ ಹುಸೇನ್ ರವರು. ಅಲ್ಲಿ ಒಂದು ಘಟನೆ ತುಂಬಾ ರೋಚಕ, ಬಹಳ ಇಂಟ್ರೆಸ್ಟ್ ಆಗಿದೆ. ಅದೇನು ನನ್ನ ನಾವು ತಿಳಿದುಕೊಳ್ಳೋಣ. ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಶಿಸ್ತು ಮತ್ತು ಶುಚಿಗೆ ಅಪಾರ ಮಹತ್ವ ನೀಡುತ್ತಿದ್ದರು. ಎಲ್ಲಾ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶುಚಿಯಾದ ಬಟ್ಟೆಗಳನ್ನು ಧರಿಸಿ ಕಾಲೇಜಿಗೆ ಬರಬೇಕು ಹಾಗೂ ಕಾಲಿಗೆ ಹಾಕಿದ ಬೂಟುಗಳನ್ನು ಚೆನ್ನಾಗಿ ಪಾಲಿಶ್ ಮಾಡಿರಬೇಕು ಎಂದು ಹೇಳುತ್ತಿದ್ದರು. ಆದರೆ ಎಷ್ಟೋ ವಿದ್ಯಾರ್ಥಿಗಳು ಜಾಕಿರ್ ಹುಸೇನರು ಹೇಳಿದುದನ್ನು ಸರಿಯಾಗಿ ಪಾಲಿಸುತ್ತಿರಲಿಲ್ಲ. ಇದರಿಂದ ಶಿಸ್ತಿಗೆ ಭಂಗವಾಗುವುದೆಂದು ಹುಸೇನರು ಅಭಿಪ್ರಾಯಪಟ್ಟರು. ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಕಂಡುಕೊಂಡರು. ಅರ್ಥ ಮಕ್ಕಳೇ, ಡಾಕ್ಟರ್ ಜಾಕಿರ್ ಹುಸೇನ್ ಅವರ ಜೀವನ ಶಿಸ್ತು. ಆಗ್ಲೇ ಹೇಳಿದೆ, ಶಿಸ್ತು ಅಂದ್ರೆ ನಿಯಮಬದ್ಧವಾಗಿ ಜೀವನವನ್ನು ಮಾಡುವುದು ಮತ್ತು ಶುಚಿಗೆ ಅಂದ್ರೆ ಸ್ವಚ್ಛತೆ, ಕ್ಲೀನ್ ಅಪಾರ ಮಹತ್ವ ನೀಡ್ತಾ ಇದ್ರು ಜಾಕಿರ್ ಹುಸೇನ್. ಗೊತ್ತಾಯ್ತಾ? ಎಲ್ಲಾ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶುಚಿಯಾದ ಅಂದ್ರೆ ಸ್ವಚ್ಛತೆಯಿಂದ ಬಟ್ಟೆಗಳನ್ನ ಧರಿಸಿ ಕಾಲೇಜಿಗೆ ಬರಬೇಕು, ನೀಟ್ನೆಸ್ ಇರಬೇಕು, ಬಟ್ಟೆಗಳನ್ನ ತೊಳೆದುಕೊಂಡು ಸರಿಯಾದ ರೀತಿ ಬರಬೇಕು, ಬಟ್ಟೆಗಳನ್ನ ಧರಿಸ್ಕೊಂಡು ಅಂದ್ರೆ ಡ್ರೆಸ್ ಕೋಡ್ ನ ಸರಿಯಾಗಿ ಹಾಕೊಂಡು ಕಾಲೇಜಿಗೆ ಬರಬೇಕು. ಹಾಗೂ ಇನ್ನೊಂದು ಏನಪ್ಪಾ ಅಂತ ಅಂಶ, ಕಾಲಿಗೆ ಹಾಕಿರ್ತಲ್ಲ ಬೋಟು, ಶೂಸ್, ಅವುಗಳನ್ನ ಚೆನ್ನಾಗಿ ಪಾಲಿಶ್ ಮಾಡಿರಬೇಕು. ಬೂಟ್ ಪಾಲಿಶ್ ಮಾಡೋದು ನೀವು ನೋಡಿದಿರಲ್ಲ. ಬೂಟುಗಳಿಗೆ ಪಾಲಿಶ್ ಮಾಡಿದಾಗ ಶೂಗಳಿಗೆ ಚೆನ್ನಾದ ಒಳಪು ಬರ್ತದೆ. ಚೆನ್ನಾಗಿ ಬೂಟ್ ಪಾಲಿಶ್ ಮಾಡ್ಕೊಂಡಿರ್ಬೇಕು. ಬಟ್ಟೆಗಳನ್ನ ಶುಚಿಯಾಗಿ
ಹಾಕೊಂಡು ಹಾಗೂ ಬೂಟ್ಗಳನ್ನ ಪಾಲಿಶ್ ಮಾಡಿಕೊಂಡು ನೀಟ್ನೆಸ್ ಆಗಿ ಕಾಲೇಜಿಗೆ ಬರಬೇಕು ಅಂತ ಜಾಕಿರ್ ಹುಸೇನ್ ಎಲ್ಲಾ ವಿದ್ಯಾರ್ಥಿಗಳಿಗೂ ಸಹ ಹೇಳ್ತಾ ಇದ್ರು. ಆದರೆ ಎಷ್ಟೋ ವಿದ್ಯಾರ್ಥಿಗಳು ಜಾಕಿರ್ ಹುಸೇನ್ರು ಹೇಳಿದ್ದನ್ನ ಸರಿಯಾಗಿ ಪಾಲನೆ ಮಾಡ್ತಿರ್ಲಿಲ್ಲ, ಕೇರ್ ಮಾಡ್ತಿರ್ಲಿಲ್ಲ. ಇದರಿಂದ ಶಿಸ್ತಿಗೆ ಭಂಗ, ಈ ಭಂಗ ಅಂತ ಒಂದು ಪದ ಇದೆ ನೋಡಿ, ಭಂಗ ಅಂದ್ರೆ ತೊಂದರೆ ಆಗ್ತದೆ ಅಂತ ಹುಸೇನ್ರು ಅಭಿಪ್ರಾಯಪಟ್ಟು ವಿದ್ಯಾರ್ಥಿಗಳಿಗೆ ಏನಾದ್ರೂ ಮಾಡಿ ನಾನೇ ಬುದ್ಧಿ ಕಲಿಸಬೇಕು ಅಂತ ತಾವೇ ಒಂದು ದಾರಿ ಅಂದ್ರೆ ಉಪಾಯವನ್ನು ಕಂಡುಕೊಂಡ್ರು ಜಾಕಿರ್ ಹುಸೇನ್ರು. ಅದು ಎಂತ ಉಪಾಯ ಅನ್ನೋದನ್ನ ತಿಳಿದುಕೊಳ್ಳೋಣ ಮಕ್ಕಳೇ. ಒಂದು ದಿನ ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಜಾಕಿರ್ ಹುಸೇನ್ರು ಒಬ್ಬ ಬೂಟ್ ಪಾಲಿಶ್ ಹಾಕುವವನ ವೇಷದಲ್ಲಿ ಕುಳಿತಿದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬಂತು. ಕುಲಪತಿಗಳು ಕೈಯಲ್ಲಿ ಪಾಲಿಶ್ ಡಬ್ಬಿ ಬ್ರಷ್ ಹಿಡಿದು ಕುಳಿತಿದ್ದ ದೃಶ್ಯ ಕಂಡ ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ನಾಚಿದರು. ಒಂದಿಬ್ಬರು ಪಾಲಿಶ್ ಹಾಕಿಸಿಕೊಂಡು ಆಗಿತ್ತು. ಒಂದು ದಿನ ಏನಾಗತ್ತಪ್ಪ ಘಟನೆ ಅಂದ್ರೆ, ಜಾಮಿಯಾ ಮಿಲಿಯ ವಿಶ್ವವಿದ್ಯಾನಿಲಯದ ಪ್ರವೇಶ ದ್ವಾರ ಅಂದ್ರ ಬಾಗಿಲು, ಎಂಟ್ರೆನ್ಸ್ ಡೋರ್ ಅಂತೀವಲ್ಲ ಅದು. ಆ ಪ್ರವೇಶ ದ್ವಾರದಲ್ಲಿ ಜಾಕಿರ್ ಹುಸೇನ್ರು ಒಬ್ಬ ಬೂಟ್ ಪಾಲಿಶ್ ಮಾಡುವಂತಹ ಚಪ್ಪಲಿ ಹೊಲಿತಾರಲ್ಲ, ಅವ್ರು ನೋಡಿದಿರಲ್ಲ ಚಪ್ಪಲಿ ಹೊಲಿಯವ್ರನ್ನ, ಅರ್ಧೋಗಿರುವ ಚಪ್ಪಲಿಗಳನ್ನು ಹೊಲಿಯವರು, ಬೂಟ್ ಪಾಲಿಶ್ ಹಾಕೋರ್ನ ನೀವು ಗಮನಿಸುತ್ತೀರ ವಿದ್ಯಾರ್ಥಿನಿ ಬಂಧುಗಳೇ. ಅಂತ ವೇಷದಲ್ಲಿ ಕೂತ್ಕೊಂಡಿದ್ರು ಜಾಕಿರ್ ಹುಸೇನ್ರು. ಈ ವಿಷಯವನ್ನ ವಿದ್ಯಾರ್ಥಿಗಳು ಗಮನಿಸ್ತಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ಗೊತ್ತಾಯಿತು. ತಮ್ಮ ವರ್ತನೆಗೆ ತಾವು ಕಾಲೇಜ್ ಬರುವಾಗ ಸರಿಯಾದ ಬಟ್ಟೆಗಳನ್ನ, ಶುಚಿಯಾದ ಬಟ್ಟೆಗಳನ್ನ ಧರಿಸಿ ಬರದೆ ಕಾಲುಗಳಿಗೆ ಹಾಕಿಕೊಳ್ಳುವಂತ ಶೂಗಳಿಗೆ ಅಂದ್ರೆ ಬೂಟ್ಗಳಿಗೆ ಪಾಲಿಶ್ ಮಾಡಿಸಿಕೊಳ್ಳದೆ ಒಂಥರ ಕೊಳಕಾಗಿ ಬರ್ತಿದ್ದನ್ನ ಗಮನಿಸಿ ವಿದ್ಯಾರ್ಥಿನಿ ಎಲ್ಲರಿಗೂ ಸಹ ನಾಚಿಕೆ ಆಯ್ತು. ನಾಚಿಕೊಂಡ್ರು ಕೆಲವರು, ಒಂದರಿಂದ ಇಬ್ರು ಬೂಟ್ಗಳಿಗೆಲ್ಲ ಪಾಲಿಶ್ ಹಾಕಿಸ್ಕೊಂಡು ಆಗಿತ್ತು ಜಾಕಿರ್ ಹುಸೇನ್ರಿಂದ. ಯಾಕೆ ಅವ್ರಿಗೆ ಗೊತ್ತಿರಲ್ಲ ಬೂಟ್ ಪಾಲಿಶ್ ಮಾಡುವನು ವೇಷದಲ್ಲಿ ಜಾಕಿರ್ ಹುಸೇನ್ರು ಇದ್ರು. ನೋಡಿ ಎಂತಹ ಘಟನೆಗಳಾಗ್ತವೆ ಮಕ್ಕಳೇ. ಅಂದಿನಿಂದ ವಿದ್ಯಾರ್ಥಿಗಳು ನೀಟಾಗಿ ಬಟ್ಟೆ ಹಾಕಿಕೊಂಡು ಬೂಟುಗಳಿಗೆ ಪಾಲಿಶ್ ಹಾಕಿಕೊಂಡು ಕಾಲೇಜಿಗೆ ಬರತೊಡಗಿದರು. ಇದು ವಿದ್ಯಾರ್ಥಿಗಳ ಬಾಳಿನಲ್ಲಿ ಶಿಸ್ತು ಬೆಳೆಸಿಕೊಳ್ಳಲು ನೆರವಾಯಿತು. ನೋಡಿ ಎಂಥ ಬದಲಾವಣೆಯನ್ನ ಡಾಕ್ಟರ್ ಜಾಕಿರ್ ಹುಸೇನ್ರು ತಂದ್ರು. ಅದೇ ಅವರು ಜಾಮಿಯಾ ಮಿಲಿಯ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಗೆಲ್ಲರಿಗೂ ಸಹ ಕ್ಲಾಸ್ಗಳಿಗೆ ಹೋಗಿ ಚೆನ್ನಾಗಿ ಬೈದಿದ್ರೆ ಅದು ಆಗ್ತಿರ್ಲಿಲ್ಲ, ಆ ಶಿಸ್ತನ್ನು ತರಕ್ ಆಗ್ತಿರ್ಲಿಲ್ಲ. ಕೆಲವು ವಿದ್ಯಾರ್ಥಿಗಳಿಗೆ ಬೂಟ್ ಪಾಲಿಶ್ ಮಾಡಿದ್ರಿಂದ ವಿದ್ಯಾರ್ಥಿಗಳೆಲ್ಲರಿಗೂ ಸಹ ತಮ್ಮ ತಪ್ಪಿನ ಅರಿವಾಗ್ತದೆ. ಅಂದಿನಿಂದ ವಿದ್ಯಾರ್ಥಿಗಳು ನೀಟಾಗಿ ಅಂದ್ರೆ ಸ್ವಚ್ಛವಾಗಿ ಶುಭ್ರವಾಗಿ ಬಟ್ಟೆ ಹಾಕಿಕೊಂಡು ಬೂಟುಗಳಿಗೆ ಪಾಲಿಶ್ ಹಾಕಿಕೊಂಡು ಕಾಲೇಜ್ ಬರತೊಡಗಿದ್ರು. ಇದು ವಿದ್ಯಾರ್ಥಿಗಳ ಬಾಳಿನಲ್ಲಿ ಬಾಳುವಂತ ಜೀವನ ಶಿಸ್ತು ಬೆಳೆಸಿಕೊಳ್ಳಲು ನೆರವಾಗ್ತದೆ. ಅಂದ್ರೆ ಹುಸೇನ್ರ ಆದೇಶ ಏನಾಗಿತ್ತು ಅಂದ್ರೆ ಶಿಸ್ತು ಮೂಡಿಸಿಕೊಳ್ಳಿ. ಇದು ಜಾಕಿರ್ ಹುಸೇನ್ರ ಆದೇಶವಾಗಿತ್ತು. ಮಕ್ಕಳೇ, ನೀವೆಲ್ಲರೂ ಸಹ ಡಿಸಿಪ್ಲಿನ್ ಅನ್ನೋದನ್ನ, ಶಿಸ್ತುನನ್ನ ರೂಢಿಸ್ಕೊಳ್ಳಿ. ಇದು ಜಾಕಿರ್ ಹುಸೇನ್ರ ಆದೇಶವಾಗಿತ್ತು. ಹಾಗೆ ಪ್ರತಿಯೊಬ್ಬ ಶಿಕ್ಷಕರು, ಉಪಾಧ್ಯಾಯರು, ಶಿಕ್ಷಕಿಯರು, ಉಪನ್ಯಾಸಕಿಯರು, ಕಾಲೇಜಿನಲ್ಲಿ ಬೋಧನೆ ಮಾಡುವ ಪ್ರಾಧ್ಯಾಪಕಿಯರು, ಕುಲಪತಿಗಳು ಹೇಳುವಂತ ಆದೇಶವಾಗಿದೆ. ನಾನು ಇಲ್ಲಿ ಒಂದು ಮಾತನ್ನ ಹೇಳ್ಬೇಕು. ಪಾಠದಲ್ಲಿ ಬಂತು ಕುಲಪತಿ ಅಂದ್ರೆ ವಿಶ್ವವಿದ್ಯಾನಿಲಯದ ಮುಖ್ಯಸ್ಥರು, ಇವ್ರನ್ನ ಉಪಕುಲಪತಿಗಳು ಅಂತ ಕರೀತಾರೆ. ಕುಲಪತಿಗಳು ಆಯಾಯ ರಾಜ್ಯದ ರಾಜ್ಯಪಾಲರಾಗಿರ್ತಾರೆ. ಇವರು ವಿಶ್ವವಿದ್ಯಾನಿಲಯದ ಮುಖ್ಯಸ್ಥರಾಗಿರ್ತಾರೆ. ವಿಶ್ವವಿದ್ಯಾನಿಲಯಕ್ಕೆ ಹಲವು ಕಾಲೇಜುಗಳು ಸಂಯೋಜನೆಗೊಂಡಿರ್ತವೆ. ಮಕ್ಕಳೇ, ಈ ಪಾಠ ಅರ್ಥವಾಯಿತು ಅಂತ ನಾನು ಭಾವಿಸ್ಕೋತೀನಿ. ದೊಡ್ಡವರ ದಾರಿಯಲ್ಲಿ ನಾವು ಕಂಡುಕೊಳ್ಳುವಂತಹ ಸಂದೇಶವೇನೆಂದರೆ, ತಪ್ಪು ಮಾಡುವುದು ಸಹಜ, ಆ ತಪ್ಪನ್ನ ತಿದ್ದಿಕೊಂಡು ಹಿಗ್ಗಿ ನಡೆಯುವುದು ಮನುಷ್ಯನ ಸಹಜ ಧರ್ಮ ಅಥವಾ ಗುಣ ಅಂತ ಹೇಳ್ತಾ ಈ ಪಾಠವನ್ನ ಮುಗಿಸ್ತಿದ್ದೀನಿ. ಈ ವಿಡಿಯೋವು ತಮ್ಮೆಲ್ಲರಿಗೂ ಸಹಾಯವಾಗಲಿ ಎಂದು ನಾನು ಭಾವಿಸ್ಕೊಂಡು ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಿದ್ದೀನಿ. ಈ ವಿಡಿಯೋವನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಗೆಳತಿಯರಿಗೆ ಶೇರ್ ಮಾಡಿ, ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯಬೇಡಿ. ಎಲ್ಲರಿಗೂ ಸಹ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು, ನಮಸ್ಕಾರಗಳು.